ಪ್ರಮುಖವಾಗಿರುವಂತಹ ಮಾಹಿತಿಯನ್ನ ನೀಡಲಿದ್ದೀರಿ. ನಾ ತಿಳಿಸಿದಂತೆ ನಮ್ಮ ತಂದೆ ತಾಯಿಯನ್ನ ನಾವು ಈ ಜನ್ಮಕ್ಕೆ ಆಪ್ಟ್ ಮಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆಯಾ ಅಂತ? ಎವ್ರಿಥಿಂಗ್ ಈಸ್ ಎ ಎವಲ್ಯೂಷನರಿ ಪ್ರಾಸೆಸ್ ಅಂತ. ಅಂದರೆ ನಾವು ಈ ಭೂಮಿಗೆ ಬರಬೇಕಾದ್ರೆ ಒಂದು ಟೈಮ್, ಸ್ಪೇಸ್, ಪೀಪಲ್, ಜೆಂಡರ್, ನಾವು ಯಾವ ಥರ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು ಅನ್ನೋಂಥದ್ದೆಲ್ಲ ಒಂದು ಪ್ರೀ ಡಿಟರ್ಮೈನ್ಡ್ ಸ್ಟ್ರಕ್ಚರ್. ಅದನ್ನು ನಾವು ಸೋಲ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಅದು ಈ ಲೈಫಿಗೆ ಬರೋದಕ್ಕಿಂತ ಮುಂಚೆನೇ ಇಟ್ಸ್ ಬಿನ್ ಪ್ರೀ ಸ್ಕ್ರಿಪ್ಟೆಡ್. ಓಕೆ, ಇಂಥ ಕಡೆಯಿಂದ ಬರಬೇಕು, ಈ ಥರ ಎಕ್ಸ್ಪೀರಿಯನ್ಸಸ್ಗಳಾಗಬೇಕು ಅನ್ನೋಂಥದ್ದು. ಹಾಗೆಯೇ ನಾವು ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಬಂದಿರ್ತೀವಿ, ಅಪ್ಪ ಅಮ್ಮನೂ ಸಹ ಅದೇ ಪ್ರಕಾರವಾಗಿ ಅದೇ ಪ್ಯಾಟರ್ನ್ಸ್ಗಳಿಂದ ನಮಗೆ ಆಯ್ಕೆ ಆಗಿರ್ತಾರೆ. ಬಟ್ ಒಂದು ಮಿಸ್ಟೇಕ್ ನಾವೇನು ಮಾಡಿರ್ತೀವಿ, ಅನ್ಲೆಸ್ ವಿ ಗೆಟ್ ಇನ್ ಟು ಆ ಸ್ಪಿರಿಚುವಲ್ ಎಲಿವೇಶನ್ ಅಥವಾ ಆ ಸ್ಪಿರಿಚುವಲ್ ಆಗಿ ಯೋಚನೆ ಮಾಡಿಲ್ಲ ಅಂದರೆ ನಾವು ಅನ್ಕೋತೀವಿ ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ಅಂದರೆ ಜನಗಳ್ಯಾರು ಸರಿ ಇಲ್ಲ, ಫ್ರೆಂಡ್ಸ್ಗಳು ಸರಿ ಇಲ್ಲ. ಈ ಥರ ವಿ ಡೂ ಅ ಬ್ಲೇಮ್ ಗೇಮ್. ಯಾಕೆ ಈ ಥರ ಮಾಡ್ತೀವಿ? ಬಿಕಾಸ್ ವಿ ಆರ್ ನಾಟ್ ರಿಯಲೈಸಿಂಗ್ ದಟ್ ನಾವು ಏನಕ್ಕೋಸ್ಕರ ಬಂದಿದ್ದೀವಿ, ಏನಕ್ಕೋಸ್ಕರ ಅವನ್ನ ಚೂಸ್ ಮಾಡಿದ್ದೀವಿ ಅನ್ನೋಂಥದ್ದನ್ನು ನಾವು ಸ್ಪಿರಿಚುವಲ್ ಆ್ಯಂಗಲಿಂದ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾವು ತುಂಬ ಟೈಮು ವಿ ಕ್ರಿಯೇಟ್ ದ ಸೇಮ್ ಎಕ್ಸ್ಪೀರಿಯನ್ಸಸ್. ಅಂದರೆ ನಾವು ಒಂದೇ ಎಕ್ಸ್ಪೀರಿಯನ್ಸ್ನ ಪದೇ 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 ಕ್ರಿಯೇಟ್ ಆಗ್ತಾ ಇರುತ್ತೆ ತುಂಬ ಜನಗಳ ಲೈಫಲ್ಲಿ. ಇದು ಯಾಕೆ ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಸೋಲ್ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿ ಭೂಮಿಗೆ ಬಂದಿದೆ ಅಂತ ಆದರೆ ಅವ್ರ ತಂದೆ ತಾಯಿ ಯಾರು ಇರಬೇಕು ಅಂತ ಆದರೆ ಅದು ಆ ಸೋಲ್ ರಿಫ್ಲೆಕ್ಷನ್, ಅಂದರೆ ನನ್ನ ರಿಫ್ಲೆಕ್ಷನ್ ಅವರಷ್ಟೇ. ನಾನು ಯಾವ ಥರ ಥಿಂಕ್ ಮಾಡ್ತಾ ಇರ್ತೀನಿ, ನಾನು ಯಾವ ರೀತಿ ಯೋಚನೆಗಳನ್ನು ಮಾಡ್ತೀನಿ, ನಾನು ಯಾವ ಥರ ನಡ್ಕೊಳ್ತೀನಿ, ಅದೇ ಪ್ರಕಾರವಾಗಿ ನನಗೆ ಸಿಗುವಂಥ ಎಲ್ಲ ವ್ಯಕ್ತಿಗಳಿರ್ತಾರೆ. ಇದ್ರ ಬಗ್ಗೆ ಇನ್ಫ್ಯಾಕ್ಟ್ ನಾನು ನಿನ್ನೇನು ಮಾತಾಡಿದ್ದೆ. ಅಂದರೆ ನನ್ನ ಭಾವನೆ ಅಥವಾ ನನ್ನ ಕ್ಯಾರೆಕ್ಟರು ಎದುರುಗಡೆ ಇರುವಂಥ ವ್ಯಕ್ತಿಯಿಂದ ಅಭಿವ್ಯಕ್ತ ಆಗ್ತಾ ಇರುತ್ತದು. ಸಾಮಾನ್ಯವಾಗಿ ನಾವು ಏನಕ್ಕೋಸ್ಕರ ಈ ಬರ್ತ್ ಮತ್ತು ಡೆತ್ ಈ ಸೈಕಲ್ ನಡೆಯುತ್ತೆ ಅಂತ ಹೇಳೋದಕ್ಕೂ ಅದೊಂದು ಎಗೈನ್ ಇಟ್ಸ್ ಅ ಡೆಪ್ತ್ ಸಬ್ಜೆಕ್ಟ್. ಸ್ವಲ್ಪ ಸಿಂಪಲಾಗಿ ಒಂದೆರಡು ಲೈನಲ್ಲಿ, ಅದು 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ದರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ವಿಷಸ್ ಸೈಕಲ್ ಅಂತ. ಅಂದರೆ ಯಾರನ್ನೇ ನಾವು ಜೀವನದಲ್ಲಿ ತುಂಬ ದ್ವೇಷ ಮಾಡಿದ್ರೆ ಏನಾಗೋಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಅನ್ನೋಯಿಂಗ್ಲಿ ನಾವು ಅದನ್ನು ದ್ವೇಷ ಮಾಡ್ತಾ ಇರ್ತೀವಿ. ಆದರೆ ಒಂದು ಸತ್ಯ ಏನಂತ ಹೇಳಿದ್ರೆ, ನಾನು ಇವತ್ತಿನ ತನಕ ಮಾಡಿರುವಂಥ ರಿಗ್ರೆಷನ್ಸ್ಗಳಲ್ಲಿ, ಇವತ್ತಿಂದ ಮಾಡಿರುವಂಥ ಥೆರಪೀಸ್ಗಳಲ್ಲಿ ನಾನು ಐಡೆಂಟಿಫೈ ಮಾಡಿದ ಪ್ಯಾಟರ್ನ್ಸ್ ಏನಂತ ಹೇಳಿದ್ರೆ, ಲಾಸ್ಟ್ ಲೈಫಲ್ಲಿ ಯಾರೆಲ್ಲ ವ್ಯಕ್ತಿಗಳು ಇದ್ರೋ ಅವ್ರ ಲೈಫಲ್ಲಿ, ಈ ಲೈಫಲ್ಲಿ ತುಂಬ ಜನ ವ್ಯಕ್ತಿಗಳು ಕ್ಯಾರಿ ಫಾರ್ವರ್ಡ್ ಆಗಿದ್ದಾರೆ. ಅಂದರೆ ದೇ ಹ್ಯಾಡ್ ಸಮ್ ಪರ್ಪಸ್, ಅದಿನ್ನು ಮೀಟ್ ಆಗಿಲ್ಲ ಅಂತ ಹೇಳಿ, ದಟ್ಸ್ ಅನ್ಫುಲ್ಫಿಲ್ಡ್ ಪರ್ಪಸ್ಗೋಸ್ಕರ ಮತ್ತೆ ರೀಬರ್ತ್ ಆಗಿರುತ್ತೆ, ಅನ್ಫುಲ್ಫಿಲ್ಡ್ ಪ್ರಾಜೆಕ್ಟ್ಸ್ಗಳಿಗೋಸ್ಕರ. ಈಗ ಆ ವ್ಯಕ್ತಿ ಏನಾದರೂ ಯಾವ್ದಾರು ಒಬ್ಬ ವ್ಯಕ್ತಿನ ದ್ವೇಷ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ದರ್ ಈಸ್ ಅ ಪರ್ಸನ್ ಎಕ್ಸ್ ಅಂತ, ಅವನು ಒಬ್ಬ ವ್ಯಕ್ತಿನ ದ್ವೇಷ ಮಾಡ್ತಾ ಇದ್ದಾನೆ. ಯಾರನ್ನ ನಾವು ದ್ವೇಷ ಮಾಡ್ತೀವಿ, ಅವರನ್ನು ಕ್ಷಮಿಸಿಲ್ಲ ಅಂತ ಹೇಳಿದ್ರೆ, ವಿಲ್ ಕಮ್ ಇನ್ ಟು ದಿಸ್ ವಿಷಸ್ ಸೈಕಲ್. ಅಂದರೆ ನೆಕ್ಸ್ಟ್ ಲೈಫಲ್ಲಿ ಯಾರನ್ನಾದರೂ ನಾವು ತುಂಬ ದ್ವೇಷ ಮಾಡಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ ಆಗಿ ಹುಟ್ಟಿರ್ತಾರೆ. ಸ್ಪೆಷಲಿ ನನ್ನ ಇನ್ನೂ ಕ್ಲೋಸರ್ ಅಬ್ಸರ್ವೇಷನ್ ಏನಂತ ಹೇಳಿದ್ರೆ, ಮಕ್ಕಳಾಗೆ ಹುಟ್ಟಿರ್ತಾರೆ. ಯಾಕಂದರೆ ಈ ಒಂದು ಎಷ್ಟೇ ಅವ್ರನ್ನ ಹೇಟ್ ಮಾಡಿದ್ರು, ಅವ್ರು ಎಷ್ಟೇ ಮಕ್ಕಳು ತಂದೆ ತಾಯಿನ ಇಷ್ಟಪಟ್ಟಿಲ್ಲ ಅಂದರು, ಸ್ಟಿಲ್ ದೇ ಹ್ಯಾವ್ ಟು ಲವ್. ಬಿಕಾಸ್ ಈ ಒಂದು ಕಾನ್ಸೆಪ್ಟ್ ಅಂದರೆ ಸೋಲ್ಗೆ ಲವ್ ಮಾಡೋದನ್ನು ಕಲಿಸ್ಬೇಕು, ಅಂದರೆ ಅದನ್ನು ಪ್ರೀತಿಸಂಥದ್ದನ್ನು ಕಲಿಸ್ಬೇಕು, ಕಂಪ್ಯಾಷನ್ನ ಕಲಿಸ್ಬೇಕು ಅಂತ ಹೇಳಿದ್ರೆ, ಸೊ ಈ ಥರ ಒಂದು ವಿಷಸ್ ಪ್ಯಾಟರ್ನ್ಸಲ್ಲಿ ಸಿಗಾಕೋಗ್ಬಿಡುತ್ತೆ. ಹಾಗಾಗಿ ನಾವು ಎಷ್ಟು ದ್ವೇಷ ಮಾಡ್ತಾ ಇರ್ತೀವಿ ಅದೇ ಪ್ರಕಾರವಾಗಿರುತ್ತೆ. ನಾವು ತಂದೆ ತಾಯಿನ ಚೂಸ್ ಮಾಡ್ಕೊಂಡಿರುವಂಥದ್ದು ಈ ಒಂದು ವಿಷಸ್ ಸೈಕಲ್ ಪ್ಯಾಟರ್ನ್ ಇಂದನೇ ಇರುತ್ತೆ. ಖಂಡಿತವಾಗ್ಲೂ. ಇನ್ನು ತಂದೆ ತಾಯಿ ಚೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸಿದ್ರಿ. ನಮ್ಮ ಜೀವನವನ್ನ ನಾವು ರೂಪಿಸ್ಕೊಳ್ಳುವಂಥದ್ದು ಸಾಧ್ಯನಾ, ಹೇಗೆ ಅದು? ನಮ್ಮ ಪ್ರತಿ ಮೂಮೆಂಟ್ಸ್ ಇವತ್ತೇನು ಕ್ರಿಯೇಟ್ ಆಗಿದೆ, ಇವೆಲ್ಲ ನಮ್ಮ ಥಾಟ್ಸು ಮತ್ತು ಬಿಲೀಫ್ ಸಿಸ್ಟಮ್ ಮೇಲೆ ಕ್ರಿಯೇಟ್ ಆಗಿದೆ. ಅಂದರೆ ನನ್ನ ಯೋಚನಾ ಲಹರಿಗಳು ಯಾವ ರೀತಿ ಇತ್ತು, ಅದು ನಿನ್ನೆ ಆಗಿರ್ಬೋದು, ಮೊನ್ನೆ ಆಗಿರ್ಬೋದು, ಲಾಸ್ಟ್ ವೀಕ್ ಆಗಿರ್ಬೋದು, ಹೋದ ತಿಂಗಳಾಗಿರ್ಬೋದು, ಹೋದ ವರ್ಷ ಆಗಿರ್ಬೋದು, ಹೇಗೆ ನನ್ನ ಥಾಟ್ ಪ್ರಾಸೆಸ್ ಇತ್ತು ಅದೇ ಪ್ರಕಾರವಾಗಿ ನನ್ನ ಇವತ್ತಿನ ಲೈಫು ನಿಂತಿರುತ್ತೆ. ಈಗ ನಂದು ಪ್ರೆಸೆಂಟ್ ನನ್ನ ಕೈಯಲ್ಲಿ ಏನಿದೆ, ಈ ಒಂದು ಮೂಮೆಂಟು, ಇದು ನಂದು ಯಾವತ್ತೊಂದು ಥಾಟು. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಬ್ಬ ಕ್ರಿಕೆಟರ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಕ್ರಿಕೆಟರ್ ಆಗಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಯಾವತ್ತೋ ಒಂದಿನ ಅವ್ರಿಗೊಂದು ಥಾಟ್ ಪ್ರಾಸೆಸ್ ಬಂದಿತ್ತಾ, ನನಗೆ ಈ ಒಂದು ಗೇಮ್ ಆಡಬೇಕು ಅಂತ ಹೇಳಿ. ಅವತ್ತು ತಗೊಂಡಂಥ ಡಿಸಿಷನ್ಸ್ಗೆ ಈ ವ್ಯಕ್ತಿ ಇವತ್ತು ಕ್ರಿಕೆಟರ್ ಆಗಿರ್ತಾರೆ. ಅದೇ ಥರ ಫಿಲ್ಮ್ ಸ್ಟಾರ್. ಸೊ ಯಾವತ್ತೋ ಒಂದಿನ ನಾನು ಈ ಥರ ಫಿಲ್ಮ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಅಂತ ಬಂದಿದ್ದಂಥ ಒಂದು ಡಿಸಿಷನ್ಗೆ, ಅದು ಒಂದು ಅವರ ಥಾಟ್ಗೆ, ಅವರ ಬಿಲೀಫ್ ಸಿಸ್ಟಮ್ಗೆ ಇವತ್ತು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇರ್ತಾರೆ. ಅದೇ ರೀತಿ ಯಾವುದೇ ಒಂದು ಇಂಡಸ್ಟ್ರಿನಲ್ಲಿ ನೀವು ತಗೊಳ್ಳಿ, ಇನ್ಕ್ಲೂಡಿಂಗ್ ಸ್ಪಿರಿಚುವಲ್ ಇಂಡಸ್ಟ್ರಿಗಳಿರ್ಬೋದು, ಇಟ್ ಈಸ್ ಆಲ್ಸೋ ಲೈಕ್ ಇಂಡಸ್ಟ್ರಿ ಯು ಕ್ಯಾನ್ ಸೇ, ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ಇನ್ ಫ್ಯಾಕ್ಟ್ ಅವ್ರುಗಳು ಯಾವತ್ತಾದರೂ ಒಂದಿನ
ಅನ್ಕೊಂಡಿದ್ರು ಅಂತ ಇಟ್ಕೊಳ್ಳಿ, ನಾನು ಐ ವಾಂಟ್ ಟು ಟೀಚ್ ಮೆಡಿಟೇಷನ್ ಅಂತ ಹೇಳಿ, ಬಟ್ ಅದೇನೇ ರಿಪ್ಲಿಕೇಟ್ ಆಗಿ ಇವತ್ತು ಅವ್ರು ಅದೇ ಥರದ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಹಾಗೆ ನಮ್ಮ ಪ್ರತಿಯೊಂದು ಥಾಟ್ ಪ್ರಾಸೆಸ್ ಏನಿತ್ತು ನಿನ್ನೆ ಮೊನ್ನೆ ಹೋದ ತಿಂಗಳು ಹೋದ ವರ್ಷ ಅಂತ ಏನು ಹೇಳಿದೆ, ಅದೇ ಪ್ರಕಾರವಾಗಿ ಇವತ್ತಿನ ನನ್ನ ಥಾಟ್ ಪ್ರಾಸೆಸ್ ಏನಿದೆ ಅದು ನನ್ನ ನಾಳೆ ನಾಳಿದ್ದು ಮುಂದಿನ ವಾರ ಮುಂದಿನ ತಿಂಗಳು ಮುಂದಿನ ವರ್ಷ ನನ್ನ ಇಡೀ ಲೈಫು ನೆಕ್ಸ್ಟ್ 10 ವರ್ಷ 20 ವರ್ಷ 30 ವರ್ಷನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಥಾಟ್ಸ್ಗಳು ನಮ್ಮ ಎಮೋಷನ್ಸ್ಗಳನ್ನು ಎಮಿಟ್ ಮಾಡಿಸ್ಕೊಂಡು ಅದೇ ಎಮೋಷನ್ಸ್ಗಳಿಂದ ನಮ್ಮ ಫ್ಯೂಚರ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಹೇಳೋದು ನಮ್ಮ ಥಾಟ್ ನಮ್ಮ ಲೈಫ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ನಮ್ಮ ಏನು ಥಾಟ್ಸ್ ಅಥವಾ ಆಲೋಚನೆಗಳಿದೆ ಇದು ನಮ್ಮ ಬದುಕನ್ನ ಬದಲಾಯಿಸ್ಕೊಳ್ಬಹುದಾ? ನಮ್ಮ ಆಲೋಚನೆಗಳನ್ನ ನಾವು ಚೇಂಜ್ ಮಾಡ್ಕೊಳ್ಬಹುದಾ ಗುರುಗಳೇ? ನೋ ಮ್ಯಾಟರ್ ವಾಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಟುಡೇ, ಇಟ್ಸ್ ಆಲ್ ಅಬೌಟ್ ಅವರ್ ಇನ್ನರ್ ಎಕ್ಸ್ಪೀರಿಯನ್ಸಸ್ ವಿಚ್ ಇಸ್ ರಿಫ್ಲೆಕ್ಟಿಂಗ್ ಇನ್ ಔಟರ್ ವರ್ಲ್ಡ್ ಅಂತ. ನನ್ನ ಜೀವನದಲ್ಲಿ ನಾನು ಎಷ್ಟೇ ಕಷ್ಟಗಳನ್ನು ಅನುಭವಿಸ್ತಾ ಇರಲಿ, ಸುಖಗಳನ್ನು ಅನುಭವಿಸ್ತಾ ಇರಲಿ, ಅದು ನನ್ನ ಒಳಗಡೆ ಆಗ್ತಾ ಇರುವಂಥ ಎಕ್ಸ್ಪೀರಿಯನ್ಸಸ್ಗಳು ಔಟರ್ ವರ್ಲ್ಡಲ್ಲಿ ಅಂದರೆ ಗೊತ್ತಾಗುವಂಗೆ ಒಂದು ರಿಫ್ಲೆಕ್ಟ್ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದೂ ಥಾಟ್ಸ್ಗಳೇ. ಅಂದರೆ ಒಂದು ಎಕ್ಸಾಂಪಲ್, ಈಗ ಏನಾದ್ರು ನಾವು ಹೇಟ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಹೇಟ್ ಅನ್ನುವಂಥದ್ದೇನು? ಅದೊಂದು ಥಾಟ್, ಹೌದು ಆಯಿತಾ? ಅದೊಂದು ಎಮೋಷನ್. ಈ ಎಮೋಷನ್ ಯಾವಾಗ ಆ್ಯಡ್ ಆಗುತ್ತೆ, ಥಾಟ್ ಯಾವಾಗ ಇಂಟೆನ್ಸ್ ಆಗುತ್ತೆ ಅವಾಗ ಇಮೋಷನ್ ಆ್ಯಡ್ ಆಗುತ್ತೆ, ಅಂದರೆ ಫೀಲಿಂಗ್ಸ್ ಆ್ಯಡ್ ಆಗುತ್ತೆ ಅಲ್ವಾ? ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಗಂಡ ಹೆಂಡತಿ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವನು ಹೇಳ್ತಾನೆ ನನ್ನ ಹೆಂಡತಿ ಅಂತ ಹೇಳಿದ್ರೆ ನನಗಾಗೋದಿಲ್ಲ ಅಂತೇಳಿ. ಅವ್ನು ಯಾವಾಗ ಒಂದು 10 ಸಲ ಹೇಳ್ತಾ ಹೋಗ್ತಾನೆ, ಆಟೋಮೆಟಿಕಲಿ ಒಳಗಡೆಯಿಂದ ಒಂದು ರಿಸೆಂಟ್ಮೆಂಟ್ ಕ್ರಿಯೇಟ್ ಆಗೋಗುತ್ತೆ. ಓಕೆ, ನನ್ನ ಹೆಂಡತಿ ಅಂದ್ರೆ ಆಗಲ್ಲ ಅಂತ ಹೇಳಿ ಅದೇ ಪ್ರಕಾರವಾಗಿ ಕ್ರಿಯೇಟ್ ಆಗಿ ಅವಳು ನೋಡಿದ್ರೆ ಇಷ್ಟ ಆಗೋದಿಲ್ಲ. ಆಮೇಲೆ ತುಂಬ ಜನ ಇದನ್ನು ಹೇಳಿದ್ರೆ ತುಂಬ ಜನಕ್ಕೆ ಆಶ್ಚರ್ಯನೂ ಆಗ್ಬೋದು. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಾಮಿಡಿ ಸೀರಿಯಸ್ನೆಸ್ಸು ಡಿಫ್ರೆನ್ಸೇ ಗೊತ್ತಿಲ್ಲ, ಆಯಿತಾ? ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೊದಲು ಗಂಡ ಹೆಂಡತಿ ನಡುವೆ ಯಾವುದೇ ಜೋಕ್ಗಳನ್ನು ಮಾಡೋದು ನಿಲ್ಲಿಸಿ ಅಂತ, ಆಯಿತಾ? ಸೊ ನಾವು ಅದನ್ನು ಕಾಮಿಡಿ ಅಂತ ತಗೋತೀವಿ, ಆ ಕ್ಷಣದಲ್ಲಿ ನಗಾಡ್ಬೋದು, ಬಟ್ ಅದೆಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಆಗುತ್ತೆ ಲೈಫಲ್ಲಿ. ಹಾಗಾಗಿ ನಮ್ಮ ಬಾಯಿಂದ ಯಾವ ಪದಗಳು ಬರುತ್ತೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ಈಗ ನೋಡಿ, ಯಾವ್ದಾದ್ರು ಅವ್ರ ತಂದೆ ಮೇಲೆ ಅವ್ರ ಬಗ್ಗೆ ಏನಾದರೂ ಒಂದು ರಿಸೆಂಟ್ಮೆಂಟ್ ಇಟ್ಕೊಂಡಿದ್ರೆ, ಅಥವಾ ಏನಾದರೂ ಒಂದು ಸಾರ್ಟ್ ಆಫ್ ಕಾಂಪ್ಲೆಕ್ಷನ್ಸ್ಗಳು ಪ್ರಿಜುಡಿಸ್ ಮೈಂಡ್ಗಳಿತ್ತು ಅಂತ ಹೇಳಿದ್ರು, ಸೊ ಸಿಮಿಲರ್ಲಿ ಅವ್ರ ಮೈಂಡ್ ಒಳಗಡೆ ಅದೇ ಬರ್ತಾ ಇರುತ್ತೆ. ಓಕೆ, ನಮ್ಮಪ್ಪ ಸರಿ ಇಲ್ಲ, ನಮ್ಮಪ್ಪ ನನಗೇನು ಮಾಡಲಿಲ್ಲ, ನಮ್ಮಪ್ಪ ನಂಗೆ ಆಸ್ತಿ ಮಾಡಲಿಲ್ಲ, ನಮ್ಮಪ್ಪ ನಂಗೆ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಬರೀ ಇದೇ ಪ್ರಕಾರವಾಗಿ ಹೇಳ್ಕೊಂಡು ಬರ್ತಿರ್ತಾರೆ. ಸೊ ಪ್ರತಿಯೊಂದು ನಮ್ಮ ಥಾಟು, ಆಯಿತಾ? ಸೊ ಇದೇ ಪ್ರಕಾರವಾಗಿ ಜಸ್ಟ್ ವಿ ವಿಲ್ ಡೂ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ನಾವು, ಆಯಿತಾ? ಸೊ ವೀಕ್ಷಕರು ಸಹ ಇದನ್ನು ನೀವು ಮಾಡ್ಬೋದು. ಸೊ ಜಸ್ಟ್ ಇದನ್ನು ಹಾನೆಸ್ಟಾಗಿ ಮಾಡಿ, ಐ ಟೆಲ್ ಯು ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಅಂತ, ಯಾವ ರೀತಿ ಅದು ನಿಮಗೆ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಲೈಫ್ನ ಅಂತೇಳಿ. ಕ್ಲೋಸ್ ಯುವರ್ ಐಸ್. ನೀವು ಲೈವಾಗಿ ನೀವಿರೋದ್ರಿಂದ ನಿಮ್ಮನ್ನ ಡೆಮೋ ಹೋಗಿ ತಗೊಳ್ತೀವಿ. ಸೊ ಕ್ಲೋಸ್ ಯುವರ್ ಐಸ್. ಸೊ ವೀಕ್ಷಕರು ನೀವು ಸಹ ಕಣ್ಣನ್ನು ಮುಚ್ಕೊಳ್ಳಿ ದಯವಿಟ್ಟು. ಸೊ ಐ ಟೆಲ್ ಯು ಸೊ ವಾಟ್ ಟು ಡು, ನೀವೇನು ಮಾಡ್ಬೇಕಂತ ಹೇಳಿ. ನಿಮ್ಮ ಜೀವನದಲ್ಲಿ ನೀವು ಯಾವುದೋ ಒಬ್ಬ ವ್ಯಕ್ತಿ ಅವರನ್ನು ಇಷ್ಟಪಡದೇ ಇರ್ಬೋದು, ಅಥವಾ ಅವ್ರಂತ ಹೇಳಿದ್ರೆ ಆಗದೇ ಇರ್ಬೋದು, ಆ ವ್ಯಕ್ತಿಯನ್ನು ನೀವು ನೆನೆಸ್ಕೊಳ್ತಾ ಇದ್ದೀರಿ. ಜಸ್ಟ್ ರಿಮೆಂಬರಿಂಗ್. ಓಕೆ, ಜಸ್ಟ್ ಅದನ್ನು ಹಂಗೆ ಎಕ್ಸ್ಪೀರಿಯನ್ಸ್ ಮಾಡಿ. ಆ ವ್ಯಕ್ತಿನ ಯಾರೇ ಆಗಿರ್ಬೋದು, ಅಥವಾ ಸಿಚುವೇಶನ್ ಸಹ ಆಗಿರ್ಬೋದು. ಅದು ಆ ಥಾಟನ್ನೇ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಯಾವ್ದಾದ್ರು ವ್ಯಕ್ತಿ ನಿಮಗೆ ತುಂಬ ಮೋಸ ಮಾಡಿರ್ಬೋದು, ಅಥವಾ ನೋವು ಮಾಡಿರ್ಬೋದು, ಅವಮಾನಗಳನ್ನು ಮಾಡಿರ್ಬೋದು. ಈಗ ಅದನ್ನೇ ನೋಡ್ತಾ ಹೋದ ಹಾಗೇನೆ ಈಗ ಜಸ್ಟ್ ಒಂದು ಥಾಟನ್ನು ನೀವು ಮನಸ್ಸೊಳಗಡೆ ಇಟ್ಕೊಂಡಿದ್ದೀರಿ. ಈಗ ಯು ಆರ್ ಗೋಯಿಂಗ್ ಟು ಟೆಲ್ ಯುವರ್ ಮೈಂಡ್ ದ್ಯಾಟ್, ನಿಮ್ಮ ಮನಸ್ಸಿಗೆ ನೀವು ಹೇಳ್ತೀರಿ, ಈ ಒಂದು ಥಾಟ್ ಇಂಟೆನ್ಸಿಟಿ ಏನಿದೆ ಇದರಿಂದ ನನ್ನ ಫೀಲಿಂಗನ್ನು ನಾನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಜಸ್ಟ್ ಸೇ ದ್ಯಾಟ್ ಅನ್ನೋ. ಸೊ ನಿಮ್ಮ ಮನಸ್ಸೊಳಗಡೆ ಏನಾದರೂ ಹೇಳಿ, ಈ ಫೀಲಿಂಗ್ಸಿಂದ ಈ ಒಂದು ಥಾಟನ್ನು ನಾನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ, ಫೀಲಿಂಗ್ಸು ಮತ್ತು ಥಾಟ್ ಎರಡೂ ಡಿಸ್ಕನೆಕ್ಟ್ ಆಗ್ತಾ ಇದೆ ಅಂತ ಮನಸ್ಸೊಳಗಡೆ ಚಾಂಟ್ ಮಾಡಿ ಒಂದು 3-4 ಟೈಮ್ಸ್. ಓಕೆ, ನಾವು ಸ್ಲೋಲಿ ಓಪನ್ ಯುವರ್ ಐಸ್. ಎಲ್ಲರ ವೀಕ್ಷಕರು. ಸೊ ಏನಂದರೆ ಈ ಮೂಮೆಂಟಲ್ಲಿ ಸ್ಟಾರ್ಟಿಂಗು ನಾವು ಯಾವಾಗಲೂ ಒಬ್ಬ ವ್ಯಕ್ತಿನ ಆಗೋದಿಲ್ಲ ಅಂತ ನೆನೆಸ್ಕೊಂಡ ತಕ್ಷಣ ಏನಾಗುತ್ತೆ, ನಮಗೆ ಒಂಥರ ಇರಿಟೇಟ್ ಆಗುತ್ತೆ ಅಲ್ವಾ? ಅದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನಮ್ಮ ಮೊಬೈಲಲ್ಲಿ
ಸುಮ್ಮನೆ ನಾವು ಜಸ್ಟ್ ಒಂದು ಮೊಬೈಲನ್ನು ತಗೊಂಡು ನೋಡಿದರೆ ಆ ಮೊಬೈಲನ್ನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋದರೆ ಆ ನೇಮ್ಗಳ ಮೇಲೆ ಫೀಲಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಸಿಮಿಲರ್ಲಿ ನಮ್ಮ ಥಾಟು ಅಷ್ಟೇನೆ. ಯಾವಾಗ ಒಬ್ಬ ವ್ಯಕ್ತಿ ನಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂತೀವಿ, ಆ ಥಾಟ್ ಪ್ರಾಸೆಸ್ಸನ್ನು ಬರ್ತಾ ಹೋಗುತ್ತೆ, ಆಟೋಮೆಟಿಕಲಿ ನಮ್ಮ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಬರುತ್ತೆ. ಅಂದರೆ ನಮ್ಮ ಬಾಡಿ ಪಾಸ್ಚರ್ ಚೇಂಜ್ ಆಗುತ್ತೆ, ಬ್ರೀದಿಂಗ್ ಚೇಂಜ್ ಆಗುತ್ತೆ. ಆದರೆ ಯಾವಾಗ ನಾವು ಅದಕ್ಕೆ ಫೀಲಿಂಗ್ಸನ್ನ ಆ್ಯಡ್ ಮಾಡಿರ್ತೀವಿ ಆವಾಗ ಅದು ಇಂಟೆನ್ಸ್ ಆಗುತ್ತೆ. ಯಾವಾಗ ನಾವು ಅದನ್ನು ಫೀಲಿಂಗ್ಸಿಂದ ಡಿಸ್ಕನೆಕ್ಟ್ ಮಾಡ್ತೀವಿ ಆಗ ಅದು ಬರೀ ಥಾಟ್ ಮಾತ್ರ ಆಗಿ ಉಳ್ಕೊಳ್ಳುತ್ತೆ. ಆಟೋಮೆಟಿಕಲಿ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಚೇಂಜ್ ಆಗ್ತಾ ಬರುತ್ತೆ. ಯಾಕಂದರೆ ಥಾಟ್ ವಿತೌಟ್ ಅ ಫೀಲಿಂಗ್ ಕ್ಯಾನ್ ಬಿ ಚೇಂಜ್ಡ್, ಆದರೆ ಥಾಟ್ ವಿತ್ ಫೀಲಿಂಗ್ ವಿಲ್ ಮ್ಯಾನಿಫೆಸ್ಟ್. ಇದೊಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹಾಗಾಗಿ ನಾವು ಯಾವುದೇ ಥಾಟ್ಸ್ಗಳಿದ್ರೆ ಅದಕ್ಕೆ ಫೀಲಿಂಗ್ಸ್ನ ಆಗ್ತಾ ಇದ್ರೆ ಅತಿ ಇಂಟೆನ್ಸ್ ಆಗ್ತಾ ಹೋಗುತ್ತೆ, ಇನ್ನೂ ಬಲವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಥಾಟು ಮತ್ತು ಫೀಲಿಂಗ್ಸನ್ನು ಎರಡನ್ನೂ ಡಿಸ್ಕನೆಕ್ಟ್ ಮಾಡಿ ನೋಡಬೇಕು. ಖಂಡಿತವಾಗ್ಲೂ